ನಮಸ್ತೆ, ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ವೆಜ್ ಬಿರಿಯಾನಿ ಮಾಡ್ತಾ ಇದ್ದೇನೆ. ನೋಡಿ, ಎಣ್ಣೆ ಹಾಕ್ತಾ ಇದ್ದೇನೆ, ತೆಂಗಿನ ಎಣ್ಣೆ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ. ಸಿಂಪಲಾಗಿ ಮಾಡುವ ಅಂತೇಳಿ ವೆಜ್ ಬಿರಿಯಾನಿ. ಜೀರಿಗೆ ಪಟ ಸಿಡಿತಾ ಉಂಟು. ಈಗ ನೀರುಳ್ಳಿ ಹಾಕ್ತಾ ಇದ್ದೇನೆ. ಈರುಳ್ಳಿಯನ್ನು ಸರಿ ಹುರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಹುರಿಬೇಕು. ನಾನು ಬಿರಿಯಾನಿಯನ್ನು ಕುಕ್ಕರಲ್ಲಿ ಮಾಡೋದು, ಸುಲಭ ಆಗ್ತದೆ. ನೋಡಿ, ಈರುಳ್ಳಿ ಕಂದು ಬಣ್ಣಕ್ಕೆ ಬಂತು. ಈಗ ಕಾಯಿ ಮೆಣಸು ಹಾಕ್ತಾ ಇದ್ದೇನೆ. 3 ಕಾಯಿ ಮೆಣಸು ತಗೊಂಡಿದ್ದೇನೆ. 4 ಉಂಟು. ನೋಡಿ, 1 ಟೊಮೆಟೊ ಹೆಚ್ಚಿಟ್ಟದ್ದು, ಅದನ್ನು ಹಾಕ್ತಾ ಇದ್ದೇನೆ. ಟೊಮೆಟೊ ಸ್ವಲ್ಪ ಮೆತ್ತಗೆ ಆಗಲಿ. ಟೊಮೆಟೊ ನೋಡಿ ಮೆತ್ತಗೆ ಆಯಿತು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. 1 ಚಮಚದಷ್ಟು ಹಾಕಬೇಕು. ಇನ್ನು ತರಕಾರಿ ನೋಡಿ, ಬೀನ್ಸ್, ಕ್ಯಾರೆಟ್, 1 ಕ್ಯಾರೆಟ್, 1 ಸಣ್ಣ ಬಟಾಟೆ. ಇದನ್ನು ಸ್ವಲ್ಪ ಹುರಿಯುವ. 2 ಸೆಕೆಂಡು ಹುರಿಯುವ. 2 ಸೆಕೆಂಡ್ ಆಯಿತು. ಇನ್ನು ಒಂದು ಕಾಲು ಸ್ಪೂನ್ ಸಾಕು ಅರಿಶಿನ ಹುಡಿ. ಒಂದು ಸ್ಪೂನು ಮೆಣಸಿನ ಹುಡಿ. ಮತ್ತು 2 ಸ್ಪೂನಿನಷ್ಟು ಬಿರಿಯಾನಿ ಪೌಡರ್. ರುಚಿಗೆ ಬೇಕಾದಷ್ಟು ಉಪ್ಪು. ಆಮೇಲೆ ಕೊತ್ತಂಬರಿ ಸೊಪ್ಪು. ಎಲ್ಲ ಹಾಕಿ ಹುರಿದು ಸ್ವಲ್ಪ ತೆಗೆದಿಡುವ. ಇನ್ನು 1 ಲೋಟ ಅಕ್ಕಿ ತೊಳೆದು ಇಟ್ಟಿದ್ದೇನೆ. 1 ಲೋಟ ಸಣ್ಣ ಲೋಟದಲ್ಲಿ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಅದರ ಮೇಲೆ ಇದು ತೆಗೆದಿಟ್ಟದ್ದನ್ನು ಈಗ ಹಾಕುವ ಮಸಾಲೆಯನ್ನು. ಅಕ್ಕಿ ಬೇಯಲಿಕ್ಕೆ 2 ಲೋಟದಷ್ಟು ನೀರು ಹಾಕುವ. ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿದರೆ ಸರಿ ಆಗ್ತದೆ. 2 ಸ್ಪೂನಿನಷ್ಟು ತುಪ್ಪ ಹಾಕುವ. ಪರಿಮಳ ಆಗ್ತದೆ ಬಿರಿಯಾನಿ. ಕುಕ್ಕರ್ ಮುಚ್ಚಿ 3 ಬಿಗಿಲು ಮಾಡಿದರೆ ಆಯಿತು. ಮೂರು ಬಿಗಿಲಾಯಿತು ಕುಕ್ಕರಲ್ಲಿ. ನೋಡೋ, ಕುಕ್ಕರ್ ಓಪನ್ ಮಾಡಿ. ತಣ್ಣಗೆ ಆಗಿದೆ ಈಗ. ವಾವ್, ಬಿರಿಯಾನಿ ಸೂಪರ್ ಆಗಿದೆ ನೋಡಿ. ಒಳ್ಳೆ ಬೆಂದಿದೆ, ಒಳ್ಳೆಯದಾಗಿದೆ. ನನ್ನ ಹತ್ರ ಬಿರಿಯಾನಿ ಮಾಡಲಿಕ್ಕೆ ಬಾಸುಮತಿ ರೈಸ್ ಇಲ್ಲ, ಆಯಿತು ಸೋನಾ ಮಸೂರಿ ಹಾಕಿದ್ದು. ಆದರೂ ಸೋನಾ ಮಸೂರಿಯಲ್ಲಿ ಸಹ ಸೂಪರ್ ಒಳ್ಳೆಯದಾಗಿದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.